ಇವತ್ತು ನಮ್ಮ ರಾಜ್ಯದ ಒಬ್ಬರು ಪ್ರಮುಖರಾಗಿದ್ದ, ನಮ್ಮ ರಾಜ್ಯದ ಹಿರಿಯ ನ್ಯಾಯವಾದಿಗಳಾಗಿದ್ದ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿದ್ದ, ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿದ್ದ, ಜಾರ್ಖಂಡ್ ಮತ್ತೆ ಬಿಹಾರ್ ಎರಡೂ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದ, ಮತ್ತೆ ರಾಜ್ಯಸಭೆಗೆ ಕರ್ನಾಟಕದಿಂದ 2 ಬಾರಿ ಆಯ್ಕೆಯಾಗಿದ್ದ, ಬಹಳ ದೊಡ್ಡ ನ್ಯಾಯಾಂಗದಲ್ಲಿ ತಂದೆಯಾದ ವಿಶ್ವಾಸಾರ್ಹತೆಯನ್ನು ಗಳಿಸಿಕೊಂಡಿದ್ದ ನಮ್ಮ ನಾಡಿನ ಹಿರಿಯರಾದ ಮಾ ರಾಮಾ ಜೋಯಿಸ್ ಅವರು ಇವತ್ತು ಬೆಳಗ್ಗೆ ತೀರ್ಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶಕರಾಗಿದ್ದರು. ವಿಶೇಷವಾಗಿ ನಾನು ತುರ್ತು ಪರಿಸ್ಥಿತಿಯಲ್ಲಿ ನನ್ನನ್ನ ಬಂಧನಕ್ಕೆ ಒಳಗೆ ಮಾಡಿದ್ರು. ನಾನು ಯಾವ ಪೊಲೀಸ್ ಸ್ಟೇಷನ್ ಇದ್ದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ನನ್ನ ತಾಯಿ ಹುಡುಕಾಡ್ಬಿಟ್ಟಿದ್ರು. ನನ್ನ ತಾಯಿ ಆಗ ರಾಮಾ ಜೋಯಿಸ್ ಅವರು ಹೈಕೋರ್ಟ್ ಅಲ್ಲಿ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕಿ ನಾನು ಎಲ್ಲಿದ್ದೀನಿ ಅಂತ ಕಂಡುಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದೆ. ಅದ ನಂತರ ನನ್ನ ಜೈಲ್ ಹಾಕಿದ್ರು. ನಾನು ಈ ಜೈಲಿಗೆ ರಾಮಾ ಜೋಯಿಸ್ ಅವರು ಕೂಡ ಬಂದಿಯಾಗಿ ಬಂದರು. ಅವರ ನಿಧನಕ್ಕೆ ನನ್ನ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸ್ತೇನೆ. ಮತ್ತೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶಕರು. ಯಾವುದೇ ನ್ಯಾಯಾಂಗಕ್ಕೆ ಸಂಬಂಧದ ವಿಚಾರ ಇದ್ರೂ ಕೂಡ ನಮಗೊಂದು ರೆಫರೆನ್ಸ್ ಪಾಯಿಂಟ್ ಆಗಿದೆ ರಾಮಾ ಜೋಯಿಸ್ ಅವರ ನಿಧನದಿಂದ. ಎಲ್ಲರೂ ಕೂಡ ನಮಗೆ ತುಂಬಾ ವೇದನೆ ಆಗಿದೆ. ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಸುಮಾರು 5ನೇ ಬಾರಿ ನಮ್ದು ಮತ್ತು ಆರೋಗ್ಯ ಇಲಾಖೆಯ ತಾಂತ್ರಿಕ ಸಲಹಾ ಸಮಿತಿದು ಸಭೆ ಇವತ್ತು ನಡೆದಿದೆ. ನವೆಂಬರ್ ಅಲ್ಲಿ ಒಂದ್ಸಲ ನಡೆದಿತ್ತು, ಡಿಸೆಂಬರ್ ಅಲ್ಲಿ 2 ಬಾರಿ, ಜನವರಿಯಲ್ಲಿ 1 ಬಾರಿ, ಇವತ್ತು 5ನೇ ಬಾರಿ ನಡೆದಿದೆ. ನವೆಂಬರ್ ಅಲ್ಲಿ ನಮ್ದು ಸಭೆ ನಡೆಸಿ ನಾವು ಶಾಲೆಗಳನ್ನ ಪ್ರಾರಂಭ ಮಾಡೋದ್ರ ಬಗ್ಗೆ ಅವರ ಸಲಹೆಯನ್ನ ಕೇಳಿದಾಗ ಅವ್ರು ಹೇಳಿದ್ರು, ಬೇಡ, ಡಿಸೆಂಬರ್ ಅಲ್ಲಿ ತೀವ್ರ ಚಳಿಗಾಲ ಬರೋದ್ರಿಂದ ಮತ್ತೆ ಏನೋ ಸೆಕೆಂಡ್ ವೇವ್ ಬರೋ ಒಂದು ಸಾಧ್ಯತೆ ಇರೋದ್ರಿಂದ ನಾವು ಡಿಸೆಂಬರ್ ಅಲ್ಲಿ ಸೇರೋಣ ಅಂತ ಹೇಳಿದ್ರು. ಸೊ ಡಿಸೆಂಬರ್ ಅಲ್ಲಿ ನಾವು ಸೇರಿದಾಗ ಅವರ ಒಂದು ಶಿಫಾರಸಿನ ಮೇರೆಗೆ ಜನವರಿ 1ನೇ ತಾರೀಕಿಂದ ರಾಜ್ಯದಲ್ಲಿ SSLC ಮತ್ತೆ 2ನೇ PUC ತರಗತಿಗಳನ್ನ ಅರ್ಧ ದಿನದ ಮಟ್ಟಿಗೆ ನಾವು ಪ್ರಾರಂಭ ಮಾಡಿದ್ವಿ. ಅದಾದ್ಮೇಲೆ ಕಳೆದ ಫೆಬ್ರವರಿ 1ನೇ ತಾರೀಕಿಂದ 9, 10, 11, 12 ಈ ತರಗತಿಗಳನ್ನ ಪೂರ್ಣಾವಧಿ ನಾವು ಪ್ರಾರಂಭ ಮಾಡಿದ್ವಿ. ಮತ್ತೆ ಈ 4 ತರಗತಿಗಳಲ್ಲಿ ಬಹಳ ಒಳ್ಳೆ ಹಾಜರಾತಿ ಇವತ್ತು ಇದೆ. 70%ಕ್ಕಿಂತ ಜಾಸ್ತಿ ಹಾಜರಾತಿ ಇದೆ. ಮತ್ತೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಯಾರಿಗೂ ಕೂಡ ಕ್ಲಾಸ್ಗೆ ಅಟೆಂಡ್ ಮಾಡೋದು ಕಂಪಲ್ಸರಿ ಅಂತ ಮಾಡಿಲ್ಲ. ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಇಟ್ ಈಸ್ ವಾಲಂಟರಿ. ಬರುವಾಗ ಅವರ ತಂದೆ ತಾಯಿದು ಒಪ್ಪಿಗೆ ಪತ್ರ ತಗೊಂಡ್ಬರ್ಬೇಕು ಅಂತ ಕೂಡ ನಾವೆಲ್ಲ ಒಂದಷ್ಟು ಕಂಡೀಷನ್ಸ್ ಹಾಕಿದ್ವಿ. ಜೊತೆಗೆ 6, 7, 8, 9 6, 7, 8 ಈ ತರಗತಿಗಳಿಗೆ ವಿದ್ಯಾಗಮವನ್ನು ಕೂಡ ನಡೆಸಿಕೊಂಡು ನಾವು ಬಂದಿದ್ದೀವಿ. ಈಗ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಬಲವಾದ ಬೇಡಿಕೆ ಇರೋದು 1ನೇ ತಾರೀಕಿಂದ 1ನೇ ತರಗತಿಯಿಂದ ಎಲ್ಲಾ ಶಾಲೆಗಳಲ್ಲೂ ಕೂಡ ಚಟುವಟಿಕೆ ಪ್ರಾರಂಭ ಆಗಬೇಕು, ತರಗತಿಗಳನ್ನ ಪ್ರಾರಂಭ ಮಾಡಬೇಕು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅದನ್ನ ಪೋಷಕರು ಕೇಳ್ತಾ ಇದ್ದಾರೆ, SDMC ಸದಸ್ಯರು ಕೇಳ್ತಾ ಇದ್ದಾರೆ. ಸಮಾಜದಲ್ಲಿ ಯಾರಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ, ಆಸ್ಥೆ ಇದೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಮತ್ತೆ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯದವರು
ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಸುಮಾರು 5-6 ರಾಜ್ಯಗಳಿಗೆ ಸಂಬಂಧಪಟ್ಟಂಗೆ ಕರ್ನಾಟಕ, ಮಧ್ಯಪ್ರದೇಶ್, ಛತ್ತೀಸ್ಗಢ, ಉತ್ತರಾಖಂಡ್, ಬೇರೆ ಬೇರೆ ರಾಜ್ಯಗಳು ಅಲ್ಲೆಲ್ಲನೂ ಕೂಡ ಸ್ಟಡಿ ಮಾಡಿ ಶಾಲೆಗಳು ಇಲ್ಲದೆ ಇರೋದ್ರಿಂದ ಆ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀರಿದೆ. ವಿಶೇಷವಾಗಿ ಗಣಿತದಲ್ಲಿ 92% ಅವ್ರು ಸರ್ವೆ ಮಾಡಿದ ಒಂದು ಅಂಕೆ ಪ್ರಕಾರ 92% ಮಕ್ಕಳು ಈ ಗಣಿತದ ಬಹಳಷ್ಟು ಪಾಠಗಳನ್ನ ಅವರು ಮರೆತು ಬಿಟ್ಟಿದ್ದಾರೆ. ಮಗ್ಗಿ ಇರ್ಬೋದು, ಬೇರೆ ಬೇರೆ ಇರ್ಬೋದು. 80%ಕ್ಕಿಂತ ಹೆಚ್ಚು ಜನ ಮಕ್ಕಳು ಅಕ್ಷರಗಳನ್ನ ಮರ್ತಿದ್ದಾರೆ. ಇದೊಂಥರ ಬಹಳ ಆತಂಕಕಾರಿ ವಿಚಾರ ಅಂತ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಹೇಳಿದೆ. ಇದರ ಜೊತೆಗೆ CBSE ಅವರು ಒಂದು ಸುತ್ತೋಲೆನೆ ಆದೇಶ ಹೊರಡಿಸಿದ್ದಾರೆ. ಏಪ್ರಿಲ್ 1ನೇ ತಾರೀಕಿಂದ 2021-22 ಅಂದ್ರೆ ಬರುವ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತೆ ಏಪ್ರಿಲ್ 1ನೇ ತಾರೀಕಿಂದ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡೋ ಸಾಧ್ಯತೆ ಬಗ್ಗೆ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆ ಮಾಡಿದ್ದೀವಿ. ಈಗಿನ ರೀತಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ ಶೈಕ್ಷಣಿಕ ಚಟುವಟಿಕೆ ಯಾವ ರೀತಿ ಇದೆ ಅನ್ನೋದನ್ನು ಮಾತ್ರ ಅವರೇ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ದೆಹಲಿನಲ್ಲಿ 9ನೇ ತರಗತಿಗಿಂತ ಮೇಲ್ಗಡೆ 9, 10, 11, 12 ಕ್ಲಾಸಸ್ ನಡೀತಾ ಇದೆ. ಕೇರಳ 10th and above 10ನೇ ತರಗತಿ ಮತ್ತು ಮೇಲಿನ ತರಗತಿಗಳು. ಒರಿಸ್ಸಾದಲ್ಲಿ 9ರಿಂದ ಮೇಲ್ಗಡೆ 9th, 10th, 11th, 12. ಹರಿಯಾಣದಲ್ಲಿ 6th ಇಂದ ಎಬವ್ 6ನೇ ತರಗತಿಗಿಂತ ಮೇಲೆ ಎಲ್ಲ ತರಗತಿಗಳು ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ 5ನೇ ತರಗತಿಗಿಂತ ಮೇಲೆ ನಡೀತಾ ಇದೆ. ಪಂಜಾಬ್ ರಾಜ್ಯದಲ್ಲಿ 1ನೇ ತರಗತಿಯಿಂದ ತರಗತಿಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಅವರು ಕೊಟ್ಟ ಒಂದು ವಿವರ. ಸಾಕಷ್ಟು ದೀರ್ಘ ಚರ್ಚೆ ಆಯಿತು. ಈಗ ಕೇರಳದಲ್ಲಿ ಏನು ಸಮಸ್ಯೆ ಪ್ರಾರಂಭ ಆಗಿದೆ, ಅಲ್ಲಿಂದ ಸೋಂಕು ಬರ್ತಾ ಇದೆ ಅನ್ನೋ ಒಂದಷ್ಟು ಮಾಹಿತಿ ನಮ್ಮ ಹತ್ರ ಇದೆ. ಬೆಂಗಳೂರಿನಲ್ಲೇ 2 ಅಪಾರ್ಟ್ಮೆಂಟ್ ಅನ್ನ ಇವತ್ತು ಅದು ಸೋಂಕಿನ ಕೂಡಿದ್ದ ಅಪಾರ್ಟ್ಮೆಂಟ್ ಅಂತ ಕೂಡ ಬಂದಿದೆ. ಒಂದು ನರ್ಸಿಂಗ್ ಕಾಲೇಜಲ್ಲಿ ಸೋಂಕು ಬಂದಿರೋದಿದೆ. ಸೊ ಒಂದೆಲ್ಲೋ 2ನೇ ಅಲೆ ಬರಬಹುದಾ ಅನ್ನೋ ಒಂದು ಪ್ರಸಂಗ ಈ ಕೇರಳದ ಸೋಂಕಿಂದ ಬಂದಿದೆ. ಯಾಕೆ ನಮ್ಮ ರಾಜ್ಯನೂ ಕೂಡ ಕೇರಳದಿಂದ ಬಂದವ್ರ ಬಗ್ಗೆ ಯಾವ ರೀತಿ ಟೆಸ್ಟ್ ಮಾಡಬೇಕು ಅಂತ ನಾನು ಕೂಡ ಸಿದ್ಧತೆ ನಡೆಸಿದೆ. ಅದೆಲ್ಲ ಚರ್ಚೆ ಮಾಡಿದ್ಮೇಲೆ ಇವತ್ತು ನಾವು ಬೇರೆ ಬೇರೆ ರೀತಿ ಕರ್ಕೊಂಡು ಎಲ್ಲಿ ಸೋಂಕು ಕಡಿಮೆ ಇದೆ ಅಲ್ಲಿ ನಾವು 1ನೇ ತರಗತಿಯಿಂದ ಶುರು ಮಾಡ್ತೀವಿ ನಾವು ಅಂತ ಎಲ್ಲಾನು ಕೂಡ ಅವರು ಈಗ ಅವ್ರು ಕೊಟ್ಟ ಶಿಫಾರಸ್ ಮೇಲೆ ಒಂದು ನಿರ್ಧಾರವನ್ನ ಇವತ್ತು ನಾವು ತಗೊಂಡಿರೋದನ್ನ ನಾನು ಪ್ರಕಟಿಸ್ತೀವಿ. 22ನೇ ತಾರೀಕು ಫೆಬ್ರವರಿ 22ನೇ ತಾರೀಕಿಂದ ನಮ್ಮ ರಾಜ್ಯದಲ್ಲಿ ಏನು 9, 10 ಶುರುವಾಗಿತ್ತು ಅದನ್ನು ಇನ್ನಷ್ಟು ವಿಸ್ತರಿಸಿ 6, 7, 8 ಈ ತರಗತಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ. 6th, 7th, 8th ಈಗಾಗಲೇ 9th, 10th ಇದೆ, 11th, 12th ಇದೆ. ಸೊ 6 to 8 ಏನು ವಿದ್ಯಾಗಮ ಅಂತ ನಾವು ಮಾಡ್ತಾ ಇದ್ವು ಅದನ್ನ ನಾವು ತರಗತಿಗಳನ್ನಾಗಿ ಪರಿವರ್ತನೆ ಮಾಡಿ ಪೂರ್ಣಾವಧಿ ತರಗತಿಯನ್ನು ಮಾಡ್ತಾ ಇದ್ವಿ 22 ಫೆಬ್ರವರಿಯಿಂದ. ಆದರೆ ಬೆಂಗಳೂರು ನಗರ ಮತ್ತು ಕೇರಳ ರಾಜ್ಯದ ಗಡಿಭಾಗದ ಪ್ರದೇಶಗಳೇನಿದೆ, ನಾಟ್ ಡಿಸ್ಟ್ರಿಕ್ಟ್ಸ್, ಪ್ರದೇಶಗಳು, ಅಟ್ಯಾಚ್ಡ್ ತಾಲೂಕು ಇರ್ಬೋದು, ಅಟ್ಯಾಚ್ಡ್ ಊರಿರ್ಬೋದು, ಅಲ್ಲಿ 6, 7 ಶುರು ಮಾಡೋದಿಲ್ಲ, ಕೇವಲ 8ನೇ ತರಗತಿ ಪ್ರಾರಂಭ ಮಾಡ್ತಾ ಇದ್ವಿ ಬೆಂಗಳೂರು ನಗರ.
8, 9, 10, 11, 12 ಇರುತ್ತೆ. 8ನೇ ತರಗತಿಯಿಂದ ನಮ್ಮ ಚಟುವಟಿಕೆ ಪ್ರಾರಂಭ ಆಗ್ತಾ ಇದೆ. ಕೇರಳ ಭಾಗದಿಂದ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತೆ ಶಿಕ್ಷಕ ಕೋವಿಡ್ ಪರೀಕ್ಷೆಗೆ ಒಳಪಡಬೇಕು. ಆ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ನಮ್ಮ ಈ ಕ್ಲಾಸಸ್ಗೆ ಬರೋಕ್ಕೆ ಅವಕಾಶ ಇರುತ್ತೆ. ಮತ್ತೆ ಆಯಾ ಶಾಲೆಗಳಲ್ಲಿ ಇರುವ ಕೊಠಡಿಗಳ ಲಭ್ಯತೆ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಇದನ್ನ ಆಧರಿಸಿ ಆಯಾ ಶಾಲೆಗಳು ಸಣ್ಣ ಪುಟ್ಟ ಅದು ಅಡ್ಜಸ್ಟ್ಮೆಂಟ್ 2 ಶಿಫ್ಟ್ಸ್ ಅಲ್ಲಿ ಮಾಡ್ತಾರೆ ಅವರು. ಅದನ್ನ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಗೇನ್ ಈ ಬಾರಿನೂ ಕೂಡ ಹಾಜರಾತಿ ಕಡ್ಡಾಯ ಇಲ್ಲ. ದೇರ್ ಇಸ್ ನೋ ಕಂಪಲ್ಸರಿ. ಇಟ್ಸ್ ನಾಟ್ ಮ್ಯಾಂಡೇಟರಿ. ಇಟ್ ವಿಲ್ ಬಿ ಓನ್ಲಿ ವಾಲಂಟರಿ. ಅಕಸ್ಮಾತ್ ಅವ್ರೇನಾದ್ರು ಇಲ್ಲ ನಾವು ಆನ್ಲೈನ್ ಅಲ್ಲೂ ಕೂಡ ಕಲಿತೀವಿ, ಅದಕ್ಕೂ ಕೂಡ ಅವಕಾಶ ಇರ್ತದೆ. ಮತ್ತೆ ಈ 8, 9 ಶುರು ಆಗ್ತಾ ಇರೋ ಹಿನ್ನೆಲೆಯಲ್ಲಿ 6, 7, 8, 9 ಶುರು ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಹಾಸ್ಟೆಲ್ಗಳು ಅದಕ್ಕೆ ತಕ್ಕ ರೀತಿಯಲ್ಲಿ ಅದು ಪ್ರಾರಂಭ ಆಗ್ತದೆ, ಓಪನ್ ಆಗ್ತದೆ. ಇವಾಗ ನಮ್ಮ ಹತ್ರ ಇರೋ ಫಿಗರ್ ಪ್ರಕಾರ ಪ್ರೀ ಮೆಟ್ರಿಕ್ ಅಲ್ಲಿ 70,000 ಮಕ್ಕಳು ಬರಬೇಕು ಅವರ ಹಾಸ್ಟೆಲ್ ಪ್ರಕಾರ. ಈಗ ಒಂದು 10,500 ಮಕ್ಕಳಿದ್ದಾರೆ. ಯಾಕಂದ್ರೆ ನಾವು ಮಾಡ್ತಾ ಇದ್ದೀವಿ 9th and 10th ಮಾತ್ರ. ಈಗ 6, 7, 8 ಮಾಡ್ತಾ ಇರೋದ್ರಿಂದ ಆಸಕ್ತಿಯನ್ನು ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಸಾರಿಗೆ ಇಲಾಖೆ, ಯಾಕಂದ್ರೆ ಇದು ಕೇವಲ ಒಂದು ಡಿಸಿಷನ್ ತಗೊಳ್ಳೋದಲ್ಲ, ಇದ್ರ ಜೊತೆ ನಾವು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಬೇಕು. ಸಾರಿಗೆ ಇಲಾಖೆ ವಿವಿಧ ಸಾರಿಗೆ ನಿಗಮಗಳಲ್ಲಿ ವಿದ್ಯಾರ್ಥಿಗಳ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚು ಟ್ರಿಪ್ಗಳನ್ನ ಓಡಿಸಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ಕಳೆದ ವಾರನೇ ಸುಮಾರು 250 ಹೊಸ ರೂಟ್ಗಳಲ್ಲಿ ಬಿಟ್ಟಿದ್ದಾರೆ. 1,500ಕ್ಕೂ ಹೆಚ್ಚು ಟ್ರಿಪ್ಗಳನ್ನ ಓಡಿಸಿದ್ದಾರೆ. ಆಮೇಲೆ ಈ ಎಲ್ಲ ಜಿಲ್ಲೆಗಳಲ್ಲಿ ಮಕ್ಕಳ ಮತ್ತು ಶಿಕ್ಷಕರ ಈ ಕೋವಿಡ್ಗೆ ಸಂಬಂಧಪಟ್ಟ ಟೆಸ್ಟ್ ಅನ್ನ ಅಟ್ ರ್ಯಾಂಡಮ್ ಮಾಡುತ್ತಾರೆ. ಆರೋಗ್ಯ ಇಲಾಖೆಯವರು ಮಾಡಲಿಕ್ಕೂ ಕೂಡ ಅವರು ಕ್ರಮ ವಹಿಸ್ತಾರೆ ಇಡೀ ರಾಜ್ಯದಲ್ಲಿ. ಅಲ್ಲ, ರೆಗ್ಯುಲರ್ ಸ್ಕೂಲ್ಸ್ಗೆ. ಆಮೇಲೆ ಈ ಕುರಿತು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಟೆಸ್ಟ್ ಮಾಡಿಸ್ಲಿಕ್ಕೆ ಮತ್ತೆ 6ನೇ ಕ್ಲಾಸಿಂದ ಶುರು ಆಗ್ತಾ ಇದೆ. ಆಯಾ ಶಾಲೆಗಳಲ್ಲಿ ವ್ಯವಸ್ಥೆ ಸರಿ ಇದೆಯಾ, ಎಲ್ಲಾ ಕ್ರಮಗಳು ಅನುಸರಿಸ್ತಾ ಇದ್ದಾರಾ ನೋಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರ ಹತ್ರ ಸಮಾಲೋಚನೆ ಮಾಡಿ ಅವರೆಲ್ಲರೂ ಕೂಡ ಸೂಚನೆ ಕೊಡ್ತಾ ಇದ್ದೀವಿ. ಸುಮಾರು 24 ಅಥವಾ 25 ಮತ್ತೆ ನಾವು TSC ಜೊತೆ ನಾವು ಸರ್ವೆ ಸೇರ್ತಾ ಇದ್ದೀವಿ. ಆ ಸಭೆ ನಂತರ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಏನು ವಿದ್ಯಾಗಮ ಮಾಡಬೇಕು ಅಂತ ಇದ್ವು ನಾವು, ಅದರ ಬಗ್ಗೆ ನಾವು ಸೂಕ್ತ ನಿರ್ಣಯನ ತಗೊಳ್ತೀವಿ. ಯಾಕಂದ್ರೆ ಬಹುತೇಕ ಭಾನುವಾರದ ಒಳಗಡೆ ನಮಗೆ 2 ಅನಾಲಿಸಿಸ್ ರಿಪೋರ್ಟ್ ಬರ್ತದೆ. ಈ ಹೊಸ ಒಂದು ಏನು ಸೋಂಕು ಬಂದಿದೆ ಆ ನರ್ಸಿಂಗ್ ಸ್ಟೂಡೆಂಟ್ಸ್ ಎಲ್ಲದೂ ಕೂಡ ಅದರದ್ದು ವಿರುಲೆನ್ಸ್ ಎಷ್ಟು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ.
ಜೊತೆಗೆ ಇಡೀ ರಾಜ್ಯದಲ್ಲಿ ಒಂದು ಆ ಒಂದು ಸರ್ವೆ ಏನ್ ಮಾಡ್ತಾ ಇದ್ದಾರೆ ಅದರದ್ದು ಕೂಡ ರಿಪೋರ್ಟ್ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಫೆಬ್ರವರಿ 24 ಅಥವಾ 25 ನಾವು ಕೂತ್ಕೊಂಡು ಮುಂದಿನ ನಿರ್ಣಯ ತಗೊಳ್ತೀವಿ. ಸೊ 22ನೇ ತಾರೀಕು ಫೆಬ್ರವರಿಯಿಂದ ಅಂದ್ರೆ ಬರುವ ಸೋಮವಾರದಿಂದ ರಾಜ್ಯದ ಕೇರಳ ಗಡಿ ಭಾಗದ ಪ್ರದೇಶಗಳನ್ನ ಬಿಟ್ರೆ ಬೆಂಗಳೂರಿನ ಹೊರತುಪಡಿಸಿ ಉಳಿದೆಲ್ಲ ಕಡೆ 6, 7, 8ನೇ ತರಗತಿಗಳು ಕಾರ್ಯಾರಂಭ ಮಾಡ್ತವೆ. ಬೆಂಗಳೂರಿನಲ್ಲಿ ಮತ್ತೆ ಆ ಪ್ರದೇಶಗಳಲ್ಲಿ ಕೇವಲ 8ನೇ ಕ್ಲಾಸ್ ಕಾರ್ಯಾರಂಭ ಮಾಡ್ತದೆ. ಮತ್ತೆ ಟೆಸ್ಟಿಂಗ್ ಎಲ್ಲಾನು ಕೂಡ ವಿದ್ಯಾರ್ಥಿಗಳಿಗೂ ಟ್ರ್ಯಾಂಡಮ್ ಮಾಡ್ತೀವಿ, ಮತ್ತೆ ಅಲ್ಲಿಂದ ಬರೋರಿಗೆ ಕಂಪಲ್ಸರಿ ಮಾಡ್ತೀವಿ. ಸೊ ಮುಂದಿನ ಆ ಒಂದು ವಿಶ್ಲೇಷಣಾ ವರದಿ ಏನ್ ಬರ್ತದೆ ಅದರ ಹಿನ್ನೆಲೆಯಲ್ಲಿ ವಿದ್ಯಾಗಮವನ್ನ ಮುಂದಿನ ಹಂತದಲ್ಲಿ ತಗೊಳ್ಳಕ್ಕೆ ನಾವು ನಿರ್ಧಾರ ಮಾಡ್ತೀವಿ. ಸರ್, ಈಗ 8ನೇ ಬೆಂಗಳೂರಲ್ಲಿ ಮತ್ತೆ ಕೇರಳ ಗಡಿ ಭಾಗದಲ್ಲಿ 8ನೇ ತರಗತಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. 6, 7 ಕೇಂದ್ರ ವಿದ್ಯಾಗಮ ಆಗುತ್ತಾ ಅಲ್ಲಿ? ಈಗ ಏನ್ ವಿದ್ಯಾಗಮ, ಯಾಕಂದ್ರೆ ವಿದ್ಯಾಗಮ ಈ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಮಾಡ್ತಾರೆ, ಹೊರಭಾಗದಲ್ಲಿ. ಸೊ ಆ ವಿದ್ಯಾಗಮ ಕಂಟಿನ್ಯೂ ಆಗುತ್ತೆ. ಈ ವಿದ್ಯಾಗಮವನ್ನ ತರಗತಿಯಾಗಿ ಏನ್ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅದು ಬೆಂಗಳೂರು ಮತ್ತೆ ಕೇರಳ ಪ್ರದೇಶದ 8ನೇ ಕ್ಲಾಸ್ ಮಾತ್ರ ನಡೆಯುತ್ತೆ. ಉಳಿದೆಲ್ಲ ಕಡೆ 6, 7, 8 ನಡೆಯುತ್ತೆ. ಓಕೆ, ಅದು 25 ಡಿಸೆಂಬರ್. ಸರ್, ಈಗ ಆಲ್ಮೋಸ್ಟ್ ಎಲ್ಲ ತರಗತಿ ಪ್ರಾರಂಭ. ಈಗ ಮುಂದಿನ ವರ್ಷದ ಶೈಕ್ಷಣಿಕ ಚಟುವಟಿಕೆ ಪ್ರಾರಂಭ ಆಗಬೇಕು. ಮುಂದಿನ ವರ್ಷದ ನಮ್ಮ ರಾಜ್ಯದ ಶೈಕ್ಷಣಿಕ ಚಟುವಟಿಕೆ ಅಂದ್ರೆ 21, 22 ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಜುಲೈ 15ನೇ ತಾರೀಕಿಂದ ಕರ್ನಾಟಕ ರಾಜ್ಯದ 21, 22ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತದೆ. ಓಕೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅದು ನಾವು ಬೇರೆ ಬೇರೆ ಹಂತದಲ್ಲಿ ನಮ್ಮ ಬೇರೆ ಬೇರೆ ಕಮಿಟಿಗಳು ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಫಾಲೋ ಮಾಡಿ ತಮ್ಮ ಇನ್ನೊಂದು ಇದರ ಡೀಟೇಲ್. ಸೊ ಥ್ಯಾಂಕ್ ಯು. ಇಂಗ್ಲಿಷ್ ಬಿಟ್ಟು